ಪ್ರತಿಯೊಂದು ರೀತಿಯ ಹಣ್ಣುಗಳು ತನ್ನದೇ ಆದ ಆರೋಗ್ಯ ಪ್ರಯೋಜನ ಹೊಂದಿರುವಂತೆಯೂ ದ್ರಾಕ್ಷಿಯೂ ಸಹ ಅಸಂಖ್ಯಾತ ಉಪಯೋಗಗಳನ್ನು ಹೊಂದಿದೆ. ಇದು ವಿಶೇಷವಾಗಿ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ. ಪ್ರತಿದಿನ ದ್ರಾಕ್ಷಿ ಸೇವನೆ ಮಾಡುವುದರಿಂದ ಹಲವಾರು ಪ್ರಯೋಜನ ಸಿಗುತ್ತದೆ. ಸಿಟ್ರಸ್ ಕುಟುಂಬಕ್ಕೆ ಸೇರಿದ ಹಣ್ಣುಗಳು ಹುಳಿ ರುಚಿಯನ್ನು ಹೊಂದಿರುತ್ತದೆ. ಉದಾಹರಣೆಗೆ ನಿಂಬೆ, ಕಿತ್ತಳೆ, ಹುಣಸೆ ಮುಂತಾದ ಹಣ್ಣುಗಳು ಈ ಕುಟುಂಬಕ್ಕೆ ಸೇರಿವೆ. ದ್ರಾಕ್ಷಿ ಕೂಡ ಸಿಟ್ರಸ್ ಹಣ್ಣು. ಆದರೆ ಸ್ವಲ್ಪ ವ್ಯತ್ಯಾಸವೆಂದರೆ ದ್ರಾಕ್ಷಿಯು ಇತರ ಸಿಟ್ರಸ್ ಹಣ್ಣುಗಳಂತೆ ಹುಳಿ ರುಚಿಯನ್ನು ಹೊಂದಿರುವ ಬದಲು ಹೆಚ್ಚು ಸಿಹಿಯಾಗಿರುತ್ತದೆ. ಪನ್ನೀರ್ ದ್ರಾಕ್ಷಿ, ಹಸಿರು ದ್ರಾಕ್ಷಿ, ಕೆಂಪು ದ್ರಾಕ್ಷಿ ಹೀಗೆ ಹಲವು ವಿಧಗಳಿವೆ. ಪ್ರತಿಯೊಂದರ ರುಚಿ ಸ್ವಲ್ಪ ಬದಲಾಗುತ್ತದೆ. ಇದರಲ್ಲಿ ಮತ್ತೊಂದು ವಿಶೇಷವೆಂದರೆ ಒಂದೊಂದು ದ್ರಾಕ್ಷಿಯು ಒಂದೊಂದು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಉಷ್ಣವಲಯದ ಪ್ರದೇಶದಲ್ಲಿ ವಾಸಿಸುವ ನಾವು ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು. ಆದರೆ ದ್ರಾಕ್ಷಿಯನ್ನು ತಿನ್ನುವುದರಿಂದ ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯುತ್ತದೆ. ದೇಹದ ತೂಕದ ಬಗ್ಗೆ ಕಾಳಜಿ ಇರುವವರು ಈ ಹಣ್ಣನ್ನು ತಿನ್ನಬಹುದು. ಏಕೆಂದರೆ ಇದರಲ್ಲಿ ಕ್ಯಾಲೋರಿಗಳು ತುಂಬ ಕಡಿಮೆ ಇದೆ, ಆದರೆ ಪೋಷಕಾಂಶಗಳು ಹೆಚ್ಚು. ಬಿಸಿ ವಾತಾವರಣದಲ್ಲಿ ಎಷ್ಟು ನೀರು ಕುಡಿದರೂ ಬಾಯಾರಿಕೆ ತಣಿಯುವುದಿಲ್ಲ. ಇಂತಹ ವಾತಾವರಣದಲ್ಲಿ ಸಿಹಿ ಮತ್ತು ರಸಭರಿತ ದ್ರಾಕ್ಷಿಯನ್ನು ಸೇವಿಸಿದರೆ ಬಾಯಾರಿಕೆ ನಿಯಂತ್ರಣಕ್ಕೆ ಬರುತ್ತದೆ. ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವು ಟ್ಯಾನ್ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತದೆ. ಆದರೆ ದ್ರಾಕ್ಷಿಯನ್ನು ತಿಂದರೆ ಅದರಲ್ಲಿರುವ ವಿಟಮಿನ್ ಸಿ ನಮ್ಮ ತ್ವಚೆಯನ್ನು ರಕ್ಷಿಸುತ್ತದೆ. ಹಸಿವನ್ನು ನಿಗ್ರಹಿಸುವಲ್ಲಿ ದ್ರಾಕ್ಷಿ ಬಹುಮುಖ್ಯ ಪಾತ್ರವಹಿಸುತ್ತದೆ. ಇದರಲ್ಲಿರುವ ನಾರುಗಳು ದೀರ್ಘಾವಧಿಯವರೆಗೆ ಹಸಿವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ನೀವು ದ್ರಾಕ್ಷಿಯನ್ನು ತಿನ್ನಬಹುದು. ಜೀವನ ಶೈಲಿಯ ಬದಲಾವಣೆಯಿಂದಾಗಿ ಕ್ಯಾನ್ಸರ್ ಇಂದು ಅನೇಕ ಜನರನ್ನು ಕಾಡುತ್ತಿದೆ. ಆದರೆ ದ್ರಾಕ್ಷಿಯಲ್ಲಿರುವ ಲಿಮೋನೆನ್ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿದೆ. ನೀವು ಇದನ್ನು ಪ್ರತಿದಿನ ಸೇವಿಸಬೇಕು. ಪ್ರತಿದಿನ ಸೇವಿಸುವುದರಿಂದ ಇದರಿಂದ ತುಂಬಾ ಪ್ರಯೋಜನವಿದೆ.